ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಹೇಗೆ ಹೋಗುತ್ತೆ ಅಂತ ಗೊತ್ತಿಲ್ಲ, ಮುಂದೆ ಹಾಗೆ ನೋಡಿ. ಇವತ್ತು ಬಂದು ಗುರುವಾರ. ಇವಾಗ ತಾನೇ ತಿಂಡಿ ತಿಂತಾ ಇದ್ದೀನಿ. ಆಯಿತು ತಿಂಡಿ ತಿಂದು, ರೊಟ್ಟಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೆ. ತಿಂದ್ಬಿಟ್ಟು ಇವಾಗ ಸ್ವಲ್ಪ ತಲೆಗೆಲ್ಲ ಎಣ್ಣೆ ಹಚ್ಬಿಟ್ಟು ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಯಾಕೆಂದರೆ ಎಣ್ಣೆ ಎಲ್ಲ ಹಚ್ಬಿಟ್ರೆ ನೀಟಾಗಿ ಚೆನ್ನಾಗಿ ನೆನೆಯುತ್ತೆ. ಒಂದು 4 ಗಂಟೆಗೆ ಸ್ನಾನಕ್ಕೆ ಹೋಗ್ತೀನಿ, 3:30-4 ಗಂಟೆಗೆ. ಅಷ್ಟೊತ್ತು ತನಕ ಚೆನ್ನಾಗಿ ಕೂದಲಲ್ಲೆಲ್ಲ ಚೆನ್ನಾಗಿ ರೂಟಿಗೆಲ್ಲ ಹೋಗುತ್ತೆ ಅಂತೇಳಿ ಹಾಗೆ ನಾನು ತಿಂಡಿ ತಿಂತಾ ಇದ್ದೆ. ನೋಡಿ ಇವು ನಮಗೆ ಜಾಗ ಬಿಡದೆ ಕಾಣಿಸ್ತಿದ್ಯಾ? ಅಲ್ಲಿ ನೋಡಿ, ಅವಳ ತಲೆ ಕೆಳಗಡೆನೇ ಬಿದ್ದೋಗಿದೆ. ಹಂಗೆ ಒದ್ದಾಡ್ಕೊಂಡು ಫುಲ್ಲು ಒಂದು ಅರ್ಧ ಹೊಟ್ಟೆ ಭಾಗದಷ್ಟು ಕೆಳಗಡೆ ಹೋಗಿರುತ್ತೆ, ಆದರೂ ಹಂಗೆ ಮಲ್ಕೊಂಡಿರುತ್ತೆ. ಆಯಿತಾ? ಇದೆರಡು ನೋಡಿ ಇಲ್ಲಿ ಮಲ್ಕೊಂಡಿದ್ದೆ. ನಾನು ಸ್ವಲ್ಪ ಹೀಗೆ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. 4 ಯಾವ ಥರ ಮಲ್ಕೊಂಡಿದ್ದೆ, ಇಲ್ಲೆರಡು ಮಲ್ಕೊಂಡಿದ್ದೆ, ಅಲ್ಲೆರಡು ಮಲ್ಕೊಂಡಿದ್ದೆ. ಒಂದೊಂದ್ಸರಿ ನಮಗೆ ಜಾಗ ಬಿಡಲ್ಲ. ನಾವು ಊಟ ಮಾಡೋಕ್ಕೆ ಇಲ್ಲಿ ಬಂದು ಕೂತ್ಕೋತೀವಿ ನೋಡಿ, ಅವಾಗ ನಮಗೆ ಜಾಗ ಬಿಡಲ್ಲ ನೋಡಿ. ಈಗ ಮಲ್ಕೋತಿದ್ದಾಳೆ ಸುಂದರಿ. ರಾತ್ರಿ ಎಲ್ಲ ಸುತ್ತಾಡುತ್ತೆ. ಇಷ್ಟೊತ್ತಲ್ಲಿ ಇನ್ನೂ 4 ಗಂಟೆ ತನಕನೂ ಹಿಂಗೆ ಮಲಗಿರುತ್ತೆ. ಓಕೆ ಫ್ರೆಂಡ್ಸ್, ಕೆಲಸ ಮಾಡೋಣ. ನೋಡಿ, ಚಟ್ನಿ ಹಾಕೊಬಂದೆ. ಚಟ್ನಿ ಕೂಡ ಸ್ವಲ್ಪನೂ ಕೂಡ ಟಚ್ಚೇ ಮಾಡಿಲ್ಲ, ಹಾಕೊಬಂದಿರೋದಷ್ಟೇ 1 ಸ್ಪೂನು, ಸುಮ್ಮನೆ ಇರಲಿ ಅಂತೇಳಿ. ಬರೀ ಬೀಟ್ರೋಟ್ ಪಲ್ಯ ಮಾತ್ರ ತಿಂದಿರೋದು. ತಿಂತೀನಿ, ಚಟ್ನಿ ತಿನ್ನಲೇಬಾರ್ದು, ಇಷ್ಟ ಇಲ್ಲ ಅಂತಲ್ಲ, ತಿಂತೀನಿ. ತಿಂದರೆ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗುತ್ತೆ. ಮಮ್ಮನಿಗೂ ಅಷ್ಟೇ ಚಟ್ನಿ ಎಲ್ಲ ಆಗೋದಿಲ್ಲ. ಆದರೆ ಪಲ್ಯಕ್ಕಿಂತ ಚಟ್ನಿ ಏನಿದೆ ಅದನ್ನೇ ಜಾಸ್ತಿ ತಿಂದ್ಬಿಟ್ಟು ಮಧ್ಯಾಹ್ನ ಬರ್ತಾರೆ ನೋಡಿ ಅವಾಗ ಊಟಕ್ಕೆ, ಅವಾಗ ಹೇಳೋದು ಚಟ್ನಿ ಜಾಸ್ತಿ ತಿನ್ನಲ್ಲ, ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತ ಹೇಳೋದು. ಅದಕ್ಕೆ ನಾನು ಹೇಳ್ತೀನಿ, ಚಟ್ನಿನೇ ಬಿಟ್ಬಿಡಿ, ತಿನ್ನಲೇಬೇಡಿ. ಪಲ್ಯಗಳು ಮಾಡಿರ್ತೀನಲ್ವ, ಅದೇ ತಿನ್ನಿ ಅಂದರೆ ಅವರಿಗೆ ಅದು ತೃಪ್ತಿ ಕೊಡಲ್ವಂತೆ. ಏನಂದರೆ ಚಟ್ನಿ ಇಲ್ಲದೆ ದೋಸೆ ತಿನ್ನೋದು, ಇಡ್ಲಿ ತಿನ್ನೋದು, ಈ ಥರ ರೊಟ್ಟಿ ಈ ಥರದ್ದೆಲ್ಲ ತಿಂದರೆ, ಚಟ್ನಿ ಜೊತೆ ತಿಂದ್ರೇ ಅದು ಒಂಥರ ತಿಂದಾಗೆ, ಅಂದರೆ ಫುಲ್ ಕಂಪ್ಲೀಟ್ ಅಂತ ಅನಿಸುತ್ತಂತೆ. ಇಲ್ಲ ಅಂದರೆ ಅದೇನು ಕಂಪ್ಲೀಟ್ ಅಂತ ಅನಿಸೋದೇ ಇಲ್ವಂತೆ. ಆ ಥರ ನಾವಾಗಲ್ಲ. ಚಟ್ನಿ ಇದ್ರೂ ಚಟ್ನಿ ಅಂತೂ ಮುಟ್ಟಕ್ಕೆ ಹೋಗಲ್ಲ. ಮಮ್ಮಂಗೋಸ್ಕರ ಅಷ್ಟೇ ಚಟ್ನಿ ಎಲ್ಲ ಮಾಡೋದು. ನಾನು ಕೌಶಿ ಇಬ್ಬರು ಅಷ್ಟೇ ಪಲ್ಯಗಳು ತಿಂತೀನಿ. ಕೌಶಿ ಏನಂದರೆ ಉಪ್ಪಿನಕಾಯಿ ಇರುತ್ತೆ ನೋಡಿ, ಅದನ್ನು ಸ್ವಲ್ಪ ಜಾಸ್ತಿ ಇಷ್ಟಪಟ್ಟು ತಿಂತಾನೆ. ಇವತ್ತು ಬಾಕ್ಸಿಗೂ ಅಷ್ಟೇ ಚಟ್ನಿ ಹಾಕಿಸ್ಕೊಂಡು ಹೋಗಿಲ್ಲ ಅವನು. ಪಲ್ಯ ಮತ್ತು ಸೀಗಡಿದು, ಒಣ ಸೀಗಡಿದು ಉಪ್ಪಿನಕಾಯಿ ಇದೆಯಲ್ಲ, ಅದನ್ನು ಹಾಕಿಸ್ಕೊಂಡು ಹೋಗಿರೋದು. ಆ ಥರ ನಮ್ಮ ಮನೇಲಿ. ಓಕೆ, ಸ್ವಲ್ಪ ಎಣ್ಣೆ ಬಿಸಿ ಮಾಡಿಬಿಟ್ಟು ಹಚ್ತೀನಿ ತಲೆಗೆ. ನಾನು ತಿಂಡಿ ಎಲ್ಲ ತಿಂದ್ಕೊಂಡು ಹಾಗೆ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚೋಣ ಅಂಥೇಳಿ, ಹಾಗೆ ಸ್ವಲ್ಪ ಎಣ್ಣೆನ ಯಾವಾಗಲೂ ನಾನು ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿರ್ತೀನಿ. ಯಾಕೆಂದರೆ ಬಿಸಿ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂಥೇಳಿ. ಒಬ್ಬೊಬ್ಬರು ಹೀಗೆ ಪ್ಲಾಸ್ಟಿಕ್ ಬಾಟಲು ಆ ಥರ ಇಟ್ಕೊಂಡಿರ್ತಾರಲ್ಲ, ಆ ಥರ ಇಟ್ಕೊಂಡಿಲ್ಲ. ಅಂದರೆ ಎಣ್ಣೆ ಮಾಡಿದಾಗ ಪ್ಲಾಸ್ಟಿಕ್ ಬಾಟಲಲ್ಲೇ ಹಾಕಿ ಇಟ್ಕೊಂಡಿರ್ತೀನಿ. ಈ ಥರ ಕೂದಲಿಗೆಲ್ಲ ಹಚ್ಚಬೇಕು ಅನ್ನೋ ಟೈಮಲ್ಲಿ ಒಂದು ಬೌಲಲ್ಲಿರುತ್ತೆ. ಒಂದು ಬೌಲಲ್ಲಿ 1/4 ಭಾಗ ಇಟ್ಕೊಂಡ್ರೆ, ಬೌಲ್ಗೆ ಹಾಕಿ ಇಟ್ಕೊಂಡ್ರೆ ಅದು ತುಂಬ ದಿನ ಬರುತ್ತೆ ನನಗೆ. ಅದನ್ನು ನಾನು ಯಾವಾಗಲೂ ಪ್ರತಿ ಸಾರಿ ಕೂದಲಿಗೆ ಹಚ್ಚಬೇಕಾದ್ರೂ ಸ್ವಲ್ಪ ಬಿಸಿ ಮಾಡಿ ಹಚ್ಚಿದ್ರೆ ಸಮಾಧಾನ. ಈಗ ಮಮ್ಮನಿಗೆ ಚಟ್ನಿ ತಿಂದರೆ ಹೇಗೆ ಸಮಾಧಾನ ಆಗುತ್ತೆ, ಹಾಗೆ ನನಗೆ ಸ್ವಲ್ಪನಾದರೂ ಬೆಚ್ಚಗಾದರೂ ಇರಬೇಕು. ಆವಾಗ ಒಂಥರ ಚೆನ್ನಾಗಿರುತ್ತೆ. ಆವಾಗ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಮಸಾಜ್ ಮಾಡಿಬಿಡ್ತೀನಿ, ಚೆನ್ನಾಗಿರುತ್ತೆ. ಒಂಥರ ಬೆಚ್ಚಗಿರುತ್ತಲ್ಲ, ಬುರುಡೆನೂ ಒಂಥರ ನೊಚ್ಚಗಾಗ್ತಾ ಇರುತ್ತೆ, ಒಂಥರ ಬಿಸಿ ಬಿಸಿ ಅನ್ನಿಸ್ತಾ ಇರುತ್ತೆ. ತುಂಬ ಬಿಸಿ ಮಾಡಬೇಡಿ, ಸ್ವಲ್ಪ ಬೆಚ್ಚಗೆ ಅಷ್ಟೆ. ನಾನು ಎಣ್ಣೆಲ್ಲ ಹಚ್ಕೊಂಡು ಕೂದಲೆಲ್ಲ ಬಾಚಿ ನೀಟಾಗಿ ಕಟ್ಕೊಂಡು, ಆಮೇಲೆ ಬೀನ್ಸ್ ಎಲ್ಲ ಇತ್ತು ಸ್ವಲ್ಪ, ಅದನ್ನು ಕಟ್ ಮಾಡಿಬಿಟ್ಟು ಪಲ್ಯ ಮಾಡೋಣ ಅಂಥೇಳಿ ಬೀನ್ಸ್ ಎಲ್ಲ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ
ಅಂದರೆ ಫ್ರಿಜ್ಜಲ್ಲಿದ್ದರೆ ಹಾಗೇ ಇರುತ್ತೆ, ನಾವು ನೋಡೇ ಇರೋದಿಲ್ಲ. ಅದಕ್ಕೆ ನಾನು ಫ್ರಿಜ್ಜಲ್ಲಿ ನೋಡಿದಾಗ ತುಂಬ ಇತ್ತು, ಒಂದು 1/4 kg ಮೇಲೆ ಇತ್ತು. ಅದಕ್ಕೆ ಸ್ವಲ್ಪನ ಅಂದರೆ ಒಂದು 5-6 ಬೀನ್ಸ್ ಮಾತ್ರ ಇಟ್ಟಿದ್ದೀನಿ, ಏನಕ್ಕಾದರೂ ಏನಾದರೂ ಪಲಾವು ಅಥವಾ ಉಪ್ಪಿಟ್ಟು ಈ ಥರ ಮಾಡುವಾಗ ಯೂಸ್ ಮಾಡ್ಕೋಬೋದು ಅಂಥೇಳಿ ಒಂದು 5-6 ಬೀನ್ಸ್ನ ಹಾಗೆ ಒಂದು ಕವರಲ್ಲಿ ಇಟ್ಬಿಟ್ಟು ಉಳಿದಿರುವಂಥ ಬೀನ್ಸ್ನೆಲ್ಲ ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಮತ್ತು ಹೀಗೆ ಒಗ್ಗರಣೆ ಕೊಟ್ಟು ಸ್ವಲ್ಪ ಈರುಳ್ಳಿ, ಒಗ್ಗರಣೆ ಮತ್ತು ಬೀನ್ಸ್ ಎಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕ್ತೀನಿ. ತುಂಬ ಎಲ್ಲ ಹಾಕೋಕ್ಕೆ ಹೋಗಲ್ಲ, ಯಾಕೆಂದರೆ ಗೊತ್ತಲ್ಲ ನಮ್ಮ ಮನೇಲಿ ಕಾಯಿ ಎಲ್ಲ ತಿನ್ನಲ್ಲ ಅಂಥೇಳಿ. ಈ ರೀತಿಯಾಗಿ ಫ್ರೈ ಮಾಡಿಬಿಟ್ಟು ನೀರು ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ. ಹಾಗೆ ಸಿಮ್ಮಲ್ಲಿ ಇಟ್ಬಿಟ್ಟು ನೀಟಾಗಿ ಈ ಥರ ಫ್ರೈ ಮಾಡಿಬಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ರೆ ಆ ಸಿಮ್ ಇದರಲ್ಲೇ ಅದು ಬೆಂದೋಗುತ್ತೆ. ಅಂದರೆ ಬೀನ್ಸ್ ಎಲ್ಲ ಸ್ವಲ್ಪ ಬೇಕು ಅಂದರೆ ಒಂದು ಸ್ವಲ್ಪ, ಅಂದರೆ ಏನು ಹೇಳ್ತೀವಿ, ಸುಮ್ಮನೆ ಮೇಲೆ ಬೀನ್ಸ್ ಮೇಲೆ ಸ್ವಲ್ಪ ನೀರಿಗೆ ಉದುರಿಸ್ತೀವಿ ನೋಡಿ, ಕಾಯಿ ತುರಿ ಎಲ್ಲ ಉದುರಿಸ್ತೀವಲ್ಲ, ಆ ಥರ ಉದುರಿಸಿದ್ರೆ ಆಗುತ್ತೆ. ಆದರೆ ನನಗೆ ಅವಶ್ಯಕತೆ ಇಲ್ಲ. ಸ್ವಲ್ಪ ಬೀನ್ಸ್ ಸ್ವಲ್ಪ ನೀರು ಬಿಡುತ್ತೆ ಲೈಟಾಗಿ, ಅದರಲ್ಲೇ ಬೆಂದೋಗುತ್ತೆ. ನಾನು ಯಾವಾಗಲೂ ನೀರೆಲ್ಲ ಹಾಕೋಕ್ಕೆ ಹೋಗಲ್ಲ, ಆ ರೀತಿಯೇ ಪಲ್ಯ ಮಾಡೋದು. ಇವಾಗ ಪಲ್ಯಕ್ಕೆ ಏನೇನೆಲ್ಲ ಬೇಕೋ ಹಾಕ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಸಿಮ್ಮಲ್ಲಿಟ್ಟು. ಅದು ನೀಟಾಗಿ ಅದ್ರ ಪಾಡಿಗೆ ಅದು ಬೇಯ್ತಾ ಇರುತ್ತೆ. ಹಾಗೆ ನಾನು ನನ್ನ ಕೆಲಸಗಳು ಏನಿದೆ ಅಂದರೆ ಬೆಳಿಗ್ಗೆ ಪಾತ್ರೆ ಎಲ್ಲ ತೊಳೆದಿದ್ನಲ್ಲ ಅದನ್ನೆಲ್ಲ ನೀಟಾಗಿ ಅಂದರೆ ಎಲ್ಲನೂ ಅದೇ ಜಾಗಕ್ಕೆ ಜೋಡಿಸಿ ಇಟ್ಬಿಡೋಣ ಅಂಥೇಳಿ ಇಲ್ಲಿ ಎಲ್ಲ ಎತ್ತಿಡ್ತಾ ಇರ್ತೀನಿ. ಅಂದರೆ ತುಂಬ ಪಾತ್ರೆ ಎಲ್ಲ ಇರೋಲ್ಲ, ಇರೋದು 3 ಜನ ಅಲ್ವಾ, ತುಂಬ ಇರೋಲ್ಲ. ನಾನು ಸುಮಾರು ಸರಿ ಹೇಳಿದ್ದೀನಿ, ನಾನು ಒಂದು ದಿನಕ್ಕೆ 3 ಟೈಮು ಪಾತ್ರೆ ತೊಳೆಯೋದು. ಒಂದು ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ. ಅಂದರೆ ತಿಂಡಿ ಎಲ್ಲ ಆದಮೇಲೆ, ಮಧ್ಯಾಹ್ನ ಊಟ ಆದಮೇಲೆ, ಮತ್ತು ರಾತ್ರಿ ಊಟ ಆದಮೇಲೆ, ಆ ಥರನೇ ಪಾತ್ರೆ ತೊಳೆಯೋದು. ಒಂದೊಂದು ಪಾತ್ರೆ ಬಿದ್ದಾಗೂ ಪಾತ್ರೆ ತೊಳೆಯೋದು, ಆ ಥರ ಎಲ್ಲ ಅಭ್ಯಾಸನೇ ಇಲ್ಲ ನನಗೆ. ಇವಾಗ ಅದ್ರ ಪಾಡಿಗೆ ಅದು ಬೀನ್ಸ್ ಎಲ್ಲ ಬೇಯ್ತಾ ಇತ್ತಲ್ಲ, ಇವಾಗ ನಾನು ಪಾತ್ರೆ ಎಲ್ಲ ಜೋಡಿಸ್ಬಿಟ್ಟು ಹಾಗೆ ತುಂಬ ದಿನದಿಂದ ಫ್ರಿಜ್ಜಲ್ಲಿ ಏನೇ ಇಡೋಕ್ಕೋದ್ರೂ ಅಲ್ಲಿ ಜಾಗನೇ ಸಿಗ್ತಾ ಇರಲಿಲ್ಲ ನನಗೆ. ಅಂದರೆ ಏನೇನೋ ಇದೆ, ಅದಕ್ಕೆ ಒಂದು ಸರಿ ಹಾಗೆ ಲೈಟಾಗಿ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಹಾಗೆ ಇಲ್ಲಿ ಫ್ರಿಜ್ಜು ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ಫ್ರಿಜ್ಜೆಲ್ಲ ಕ್ಲೀನ್ ಮಾಡಬೇಕಾದ್ರೆ ನಮಗೆ ಗೊತ್ತಿಲ್ಲದೆ ಎಷ್ಟೋ ದಿನದಿಂದ ಏನಾದರೂ ಒಂದೊಂದು ವಸ್ತುಗಳು, ಹಾಗಲಕಾಯಿ ಏನಾದರೂ ಇಟ್ಟಿರ್ತೀವಿ, ನಮಗೆ ಗೊತ್ತೇ ಇರೋದಿಲ್ಲ, ನಾವು ಅದನ್ನು ನೋಡೇ ಇರೋದಿಲ್ಲ. ಯಾವಾಗಲಾದರೂ ಒಂದು ಸರಿ ಈ ಥರ ಫ್ರಿಜ್ಜೆಲ್ಲ ಕ್ಲೀನ್ ಮಾಡುವಾಗ ಅಯ್ಯೋ ಎಷ್ಟೋ ದಿನ ಆಗೋಗಿದೆಯಲ್ಲ ಇದನ್ನು ಇಟ್ಟು ಅಂತ ಅನ್ನಿಸ್ತಾ ಇರುತ್ತೆ. ಹಾಗೆ ನನಗೂ ಫ್ರಿಜ್ಜಲ್ಲಿ ಜಾಗನೇ ಇಲ್ಲ ನನಗೇನಾದರೂ ಇಡೋಕ್ಕೆ. ಅದಕ್ಕೆ ನಾನು ನೋಡಿಬಿಟ್ಟು ಒಂದು ಸರಿ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಹಾಗೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಏನೆಲ್ಲ ಬೇಡ ಅದನ್ನೆಲ್ಲ ಬೀಸಾಕೋಣ ಅಂದ್ಬಿಟ್ಟು ನೋಡಿದೆ. ಬೀಸಾಕುವಂಥದ್ದು ಏನಿರಲಿಲ್ಲ. ಹಾಗೆ ಹಳೇದು ಒಂದು ಬೀಟ್ರೋಟ್ ಇತ್ತು, ಅದು ಮೆಹಂದಿಗೆ ಮೆಹಂದಿಗೆ ಕಟ್ ಮಾಡಿಕೊಂಡು ಇನ್ನರ್ಧನ ಹಾಗೆ ಇಟ್ಟಿದ್ದೆ. ಅದು ಒಂಥರ ಆಗಿತ್ತು, ಅಂದರೆ ಚೆನ್ನಾಗಿತ್ತು, ಆದರೆ ಪಲ್ಯ ಮಾಡೋಕ್ಕಾಗಲ್ಲ, ಒಂದು ಚಿಕ್ಕದು, ಅದರಲ್ಲಿ ಅರ್ಧ ಕಟ್ ಮಾಡ್ಕೊಂಡಿದ್ದೆ, ಅರ್ಧ ಹಾಗೆ ಇತ್ತು. ಅದಕ್ಕೆ ನಾನೇನು ಮಾಡಿದೆ, ಅದನ್ನು ಹೇಗಿದ್ರು ನಾಳೆ ಮೆಹಂದಿ ಏನಾದರೂ ಯೂಸ್ ಮಾಡೋಣ ಅಂದ್ಬಿಟ್ಟು ಅದನ್ನು ಫ್ರಿಜ್ಜಿಂದ ತೆಗೆದು ಹೊರಗಡೆ ಇಟ್ಟೆ. ಹಾಗೆ ಒಂದೊಂದು ಹಾಳಾಗಿರೋದು ಶುಂಠಿ, ಹಾಗೆ ಏನಂದರೆ ಆ ಡಬ್ಬ ಇರುತ್ತೆ ನೋಡಿ, ಶುಂಠಿ ಡಬ್ಬದಲ್ಲಿ ಅದು ಒಂಥರ ಆಗಿರುತ್ತೆ, ಅದೆಲ್ಲ ಆಗಾಗೆ ಇತ್ತು. ಮತ್ತು ಫ್ರಿಜ್ಜು ಡೋರ್ ಇದೆ ನೋಡಿ, ಆ ಡೋರಲ್ಲೆಲ್ಲ ಹೆಚ್ಚಾಗಿ ತೆಂಗಿನಕಾಯಿನ ಇಡ್ತಾ ಇರ್ತೀನಿ ನಾನು. ಅಂದರೆ ಅರ್ಧ ತುರಿದಿರ್ತೀನಿ, ಇನ್ನರ್ಧ ಹೋಳು ಇರುತ್ತೆ ನೋಡಿ, ಅರ್ಧ ಹೋಳನ್ನ ಹಾಗೆ ಇಟ್ಬಿಟ್ಟಿರ್ತೀನಿ. ಅದೆಲ್ಲ ಏನಾಗಿರುತ್ತೆ, ಸಣ್ಣ ಸಣ್ಣದಾಗಿ ಉದುರಿರುತ್ತೆ ಅಲ್ಲಿ. ಈಗ ನಾವು ರವೆ ಎಲ್ಲ ಸ್ಟವ್ ಮೇಲೆಗೆ ಹುರಿದ್ರೆ ಅಲ್ಲೆಲ್ಲ ರವೆ ಎಲ್ಲ ಉದುರಿರುತ್ತೆ. ಹಾಗೆ ಇಲ್ಲಿ ಕಾಯ್ದು ತುರಿ ಏನಿರುತ್ತೆ ಸಣ್ಣ ಸಣ್ಣದು, ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಬಿದ್ದಿರುತ್ತೆ. ಅದಕ್ಕೆ ಅಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಫ್ರಿಜ್ ಮೇಲೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಆವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ. ಒಂದೊಂದು ಸರಿ ಏನಾದರೂ ಒಂದು 3 ದಿನಕ್ಕೊಂದು ಸರಿ ಏನಾದರೂ ಫ್ರಿಜ್ಜಲ್ಲಿ ಇದೆಯಾ ಅಂತ ನೋಡಿ ನೀವು ಕೂಡ. ಯಾಕೆಂದರೆ ನಾವು ಗೊತ್ತಿಲ್ಲದೆ ಏನೆಲ್ಲ ಇಟ್ಟಿರ್ತೀವಿ, ಆಮೇಲೆ ಎಷ್ಟೊಂದು ದಿನ ಆಗಿದೆ ಅಂಥೇಳಿ ಒಂದಿನ ಬೀಸಾಕೋದಷ್ಟೆ. ಯೂಸ್ ಮಾಡ್ತೀವಿ ಅಂತಲೇ ಫ್ರಿಜ್ಜಲ್ಲಿ ಇಟ್ಟಿರ್ತೀವಿ, ಆದರೆ ಒಂದಿನ ಅಂದರೆ ಸುಮಾರು ದಿನ ನೋಡೇ ಇರೋದಿಲ್ಲ. ಅದಾದಮೇಲೆ ನೋಡಿಬಿಟ್ಟು ಬೇಡ ಇದು ತುಂಬ ದಿನ ಆಗಿದೆ ಅಂಥೇಳಿ ಬೀಸಾಕೋದು. ನಾನು ತುಂಬ ಬಾರಿ ಆ ಥರ ಮಾಡಿದ್ದೀನಿ. ಅದಕ್ಕೆ ಇವಾಗ ಅಲ್ಲಿ ಏನು ವೇಸ್ಟ್ ನಾನಂತ ಥರ ಮಾಡಲ್ಲ, ಯಾವಾಗಲಾದ್ರೂ ಒಂದೊಂದು ಸರಿ ಮಾಡಿರ್ತೀನಿ. ಹಾಗಲಕಾಯಿ ಜಾಸ್ತಿ
ಇದೆಲ್ಲ ಅಂದರೆ ಹಾಗಲಕಾಯಿ ಬೇಗ ಕೊಳ್ತೋಗ್ಬಿಡುತ್ತೆ ನೋಡಿ, ಅದರಿಂದ ಅದು ಹಾಗಲಕಾಯಿನ ಆ ಥರ ಮಾಡಿರ್ತೀನಿ. ಅದಾದಮೇಲೆ ಅರ್ಧ ಬೀಟ್ರೋಟ್ ಇತ್ತಲ್ಲ, ಅದನ್ನು ಮೆಹಂದಿಗೆ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ನೀಟಾಗಿ ರುಬ್ಬಿಬಿಟ್ಟು ಮೆಹಂದಿನೂ ಕಲಸಿಟ್ಬಿಡೋಣ ಅಂಥೇಳಿ. ನಾಳೆಗೆ ಅಲ್ವಾ, ಸ್ವಲ್ಪ ಇವತ್ತು ಮೆಹಂದಿನ ಗಟ್ಟಿಯಾಗಿ ಕಲಸಿಟ್ಬಿಟ್ರೆ ನಾಳೆಗೆ ಸ್ವಲ್ಪ ಅಂದರೆ ಏನಾದರೂ ಸೇರಿಸ್ಕೋಬೋದು, ಮೊಸರು ಅಥವಾ ಆಲೋವೆರಾ ಜೆಲ್ಲು ಅಥವಾ ಒಂದು ಮೊಟ್ಟೆ ಈ ಥರ ಸೇರಿಸ್ಕೊಂಡ್ರೆ ಆವಾಗ ತೆಳುವಾಗೋಗುತ್ತೆ. ಇವಾಗ ನಾನು ಯಾವಾಗಲೂ ಕಲಸುವಾಗ ಒಂದು ಸ್ವಲ್ಪ ಗಟ್ಟಿಯಾಗೆ ಕಲಸಿಟ್ರೆ ಒಳ್ಳೆಯದು. ನಾನು ಸ್ವಲ್ಪ ಗಟ್ಟಿಯಾಗೆ ಕಲಸಿಡ್ತೀನಿ. ಇದು ಆಯಿತು. ಇವಾಗ ಪಾತ್ರೆ ಎಲ್ಲ ಅದದು ಜಾಗಕ್ಕೆ ಜೋಡಿಸ್ಬಿಟ್ಟೆ, ಮತ್ತು ಫ್ರಿಜ್ಜು ಕ್ಲೀನ್ ಮಾಡಿದೆ. ಹಾಗೆ ಬೀನ್ಸ್ ಪಲ್ಯ ಆಗೋದ್ರೊಳಗಡೆ ಆಮೇಲೆ ಮೆಹಂದಿನೂ ಕೂಡ ಕಲಸಿಟ್ಟೆ. ಅಷ್ಟೊತ್ತಿಗೆ ಬೀನ್ಸ್ ಪಲ್ಯ ರೆಡಿ ಆಯಿತು. ಅದಾದಮೇಲೆ ನೆಕ್ಸ್ಟು ಇನ್ನಂದರೆ ಕಸ ಗುಡಿಸೋದು, ಮನೆ ಒರೆಸೋದು. ಇವಾಗ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಕಸ ಎಲ್ಲ ಗುಡಿಸ್ಬಿಟ್ರೆ ಒಂದೊಂದು ದಿನ ಅಷ್ಟೇ ಮನೆ ಒರೆಸೋದೆಲ್ಲ ಕಡಿಮೆ. ನಾನು ಅಂದರೆ ಮನೆ ಒರೆಸೋದೇ ಇಲ್ಲ ಅಂತ ಹೇಳ್ತೀವಿ ನೋಡಿ, ಅದು ಕಡಿಮೆ. ಯಾವಾಗಲೂ ಮನೆ ಡೈಲಿ ಅಂತೂ ಒರೆಸ್ತಾ ಇರ್ತೀನಿ. ಇವಾಗ ಅದಕ್ಕೆ ಇದೆಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಇಲ್ಲಿ ಅಂದರೆ ಈ ಥರ ಸಂದಿಯೆಲ್ಲ ಇರುತ್ತೆ ನೋಡಿ, ವಾಷಿಂಗ್ ಮಿಷಿನ್ ಪಕ್ಕ, ಆಮೇಲೆ ಫ್ರಿಜ್ ಕೆಳಗಡೆ, ಈ ಥರ ಜಾಗದಲ್ಲಿ ಕಸ ಅದೆಲ್ಲಿ ಸೇರಿಕೊಳ್ಳುತ್ತೋ ಗೊತ್ತಿಲ್ಲ. ಅಲ್ಲಿ ಕ್ಲೀನ್ ಮಾಡೋದಕ್ಕೂ ಸ್ವಲ್ಪ ಕಷ್ಟನೇ. ಒಂದು ಸೈಡು ಕ್ಲೀನ್ ಮಾಡ್ಕೊಂಡಿರ್ತೀವಿ, ಇನ್ನೊಂದು ಸೈಡು ಹಾಗೇ ಇರುತ್ತೆ, ಆ ಥರ ಆಗಿರುತ್ತೆ. ಇವಾಗ ಇಲ್ಲಿ ಎಲ್ಲನೂ ನೀಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಸ ಗುಡಿಸ್ಕೊಬಿಟ್ರೆ ನೆಕ್ಸ್ಟು ಮನೆ ಒರೆಸ್ಬಿಟ್ರೆ ಅಲ್ಲಿಗೆ ನನ್ನ ಕೆಲಸ ಕಂಪ್ಲೀಟ್ ಆಗುತ್ತೆ. ಇನ್ನೇನಿದ್ರು ಮತ್ತೆ ಇನ್ನು ಮೋಹನ್ ಮಾಮ ಬಂದ ಮೇಲೆ ಮತ್ತೆ ಹೋಗಿ ಮುದ್ದೆ ಮತ್ತು ರೈಸ್ ಎಲ್ಲ ಮಾಡೋದು. ಹಾಗೆ ಡಸ್ಟ್ಬಿನ್ನ ಫ್ರಿಜ್ ಮೇಲೆ ವಾಷಿಂಗ್ ಮಿಷಿನ್ ಮೇಲೆ ಏನಕ್ಕೆ ಇಡ್ತಾಯಿದ್ದೀನಿ ಅಂದರೆ, ಮನೆಯೆಲ್ಲ ಒರೆಸ್ತಾ ಇರ್ತೀನಲ್ಲ, ಅವಾಗ ಬಗ್ಬಿಟ್ಟು ಅದನ್ನು ಈ ಕಡೆಯಿಂದ ಆ ಕಡೆಗೆ ಎಳೆದಿಡಬೇಕು ಮತ್ತು ಆ ಕಡೆಯಿಂದ ಈ ಕಡೆಗೆ ಎತ್ತಿಡಬೇಕು. ಅದಕ್ಕೆ ಆಮೇಲೆ ಒರೆಸಿ ಎಲ್ಲ ಆದಮೇಲೆ ಒಟ್ಟಿಗೆ ಕೆಳಗಡೆ ಇಡ್ತೀನಿ. ಅಲ್ಲಿ ತನಕ ಅದು ಮೇಲೇ ಇರುತ್ತೆ. ಒಂದೊಂದು ಸರಿ ನಾನ್ ವೆಜ್ ಎಲ್ಲ ಮಾಡಿರ್ತೀವಿ ನೋಡಿ, ಅಂಥ ಟೈಮಲ್ಲಿ ವಾಷಿಂಗ್ ಮಿಷಿನ್ ಮೇಲೆ ಡಸ್ಟ್ಬಿನ್ ಇಟ್ಬಿಟ್ಟಿರ್ತೀನಿ. ಏನಕ್ಕೆ ಅಂದರೆ, ನಮ್ಮ ಮನೆಯಲ್ಲಿ ಬೆಕ್ಕಿದೆ ಅಂತ ಗೊತ್ತು ನಿಮಗೆ, ಅದ್ರದ್ದು ಮೂಳೆ ಸ್ಮೆಲ್ಲು ಅಂದರೆ ಗೊತ್ತಲ್ಲ, ನಾನ್ ವೆಜ್ ಮೂಳೆದು ಸ್ಮೆಲ್ ಏನಾದರೂ ಅದಕ್ಕೆ ಗೊತ್ತಾದರೆ ಡಸ್ಟ್ಬಿನ್ನಲ್ಲಿದೆ ಅಂತ ಅದೇನು ಮಾಡುತ್ತೆ, ಹೋಗೋದು ಆ ಡಸ್ಟ್ಬಿನ್ ಒಳಗಡೆಗೆ ಬಾಯಿ ಹಾಕೋದು. ಬಾಯಿ ಹಾಕಿ ತಿಂದರೆ ಏನು ಅನಿಸಲ್ಲ, ಆದರೆ ಏನು ಮಾಡುತ್ತೆ, ಅದು ಡಸ್ಟ್ಬಿನ್ನೇ ಬೀಳಿಸ್ಬಿಡುತ್ತೆ ಕೆಳಗೆ. ಬೀಳಿಸಿ ಅಲ್ಲಿ ಏನು ಮೂಳೆ ಇದೆ ಅದೆಲ್ಲ ತೆಗಿಯುತ್ತೆ. ಅವಾಗೆಲ್ಲ ಫುಲ್ಲು ಗಲೀಜಾಗಿಬಿಡುತ್ತೆ. ಅದರಿಂದ ಒಂದೊಂದು ಸರಿ ವಾಷಿಂಗ್ ಮಿಷಿನ್ ಮೇಲೆ ಎತ್ತಿಟ್ಬಿಡ್ತೀನಿ. ಎತ್ತಿಟ್ಬಿಟ್ಟು ಮುಚ್ಚಿಬಿಟ್ರೆ ಅಷ್ಟು ಸ್ಮೆಲ್ಲು ಬರಲ್ಲ. ಮುಚ್ಚಿಲ್ಲ ಅಂದರೆ ಸ್ಮೆಲ್ ಬರುತ್ತೆ. ನಾವು ಮೂಳೆ ಹಾಕಬೇಕು ಅಂತ ಏನಿಲ್ಲ, ಈ ಚಿಕನ್ನು ಮಟನ್ನು ತಂದಿರ್ತೀವಲ್ಲ, ಆ ಕವರ್ ಹಾಕಿದರೂ ಸಾಕು, ಬಿಡೋದಿಲ್ಲ. ಅದನ್ನು ಕೂಡ ಎಳೆದು ಬೀಳಿಸಿ ಆ ಥರ ಕೆಲಸ ಕೊಡುತ್ತೆ ನಮಗೆ. ಅದರಿಂದ ನಾನು ಮುಚ್ಚಿಟ್ಬಿಡ್ತೀನಿ. ರಾತ್ರಿ ಟೈಮು ಅಷ್ಟೇ ಮುಚ್ಚಿಟ್ಟೆ ಮಲಗೋದು. ಈ ನಾನ್ ವೆಜ್ ಎಲ್ಲ ಮೂಳೆಗಳು ಆ ಥರದ್ದು ಹಾಕ್ದಾಗಲೂ ಮುಚ್ಚಿಟ್ಬಿಟ್ಟೆ ಮಲಗ್ತೀವಿ ನಾವು. ಇವಾಗ ಕಸ ಎಲ್ಲ ಗುಡಿಸಾಯಿತು. ಗುಡಿಸ್ಬಿಟ್ಟು ಇವಾಗ ಮನೆಯೆಲ್ಲ ಒರೆಸ್ಬಿಡೋಣ ಅಂತೇಳಿ ಒರೆಸ್ತಾ ಇದ್ದೀನಿ. ವಾರದಲ್ಲಿ ಒಂದಿನ ಶ್ಯಾಂಪು ಆ ಥರದ್ದೆಲ್ಲ ಹಾಕಿ ಮನೆ ಒರೆಸ್ತೀನಿ. ಪ್ರತಿದಿನ ಎಲ್ಲ ಹಾಕಲ್ಲ, ಯಾಕೆಂದರೆ ನೆಲ ಏನಾಗ್ಬಿಡುತ್ತೆ, ನೈಸ್ ಆಗಿಬಿಟ್ರೆ ಜಾರುತ್ತೆ ಅಂತೇಳಿ ವಾರದಲ್ಲಿ ಒಂದಿನ ಅಷ್ಟೇ ಶ್ಯಾಂಪೂನ ಹಾಕೋತೀನಿ. ಅಂದರೆ ನೀರಿಗೆ ಹಾಕ್ಬಿಟ್ಟು ಮನೆ ಒರೆಸ್ತೀನಿ. ಇಲ್ಲ ಶ್ಯಾಂಪು ಹಾಕಿಲ್ಲ ಅಂದರೆ ನೀವು ಸರ್ಪು ಏನಾದರೂ ಹಾಕ್ಕೋಬೋದು. ಶ್ಯಾಂಪು ಇದ್ದರೆ ನಾನೇನು ಮಾಡ್ತೀನಿ, ಈಸಿ ಅಂದ್ಬಿಟ್ಟು ಒಂದು ಪ್ಯಾಕೆಟ್ ಶ್ಯಾಂಪೂನ ಒಡೆದ್ಬಿಟ್ಟು ಅಂದರೆ ಓಪನ್ ಮಾಡಿಬಿಟ್ಟು ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಯೂಸ್ ಮಾಡ್ತೀನಿ. ಒಂದೊಂದು ದಿನ ಫೆನೈಲ್ ಯೂಸ್ ಮಾಡ್ತೀನಿ. ಒಂದಿನ ಇದು ಹಸುವಿಂದು ಗಂಜಲ ಬರುತ್ತೆ ನೋಡಿ, ಅದು ಮತ್ತು ಮನೆ ಒರೆಸೋಕ್ಕೆ ಫೆನೈಲ್ಗಳು ಸಿಗುತ್ತೆ. ವೆರೈಟಿ ಫೆನೈಲೆಲ್ಲ ಇರುತ್ತೆ, ಅದು ಸಿಗುತ್ತೆ. ಅದನ್ನಾದರೂ ಯೂಸ್ ಮಾಡ್ಕೋಬೋದು. ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಎಲ್ಲ ಥರದ್ದು ಇಟ್ಕೊಂಡಿರ್ತೀನಿ. ಅಂದರೆ ಗಂಜಲ ಇರ್ಬೋದು, ಫೆನೈಲ್ ಇರ್ಬೋದು, ಈ ಥರ ಶ್ಯಾಂಪು ಈ ಥರದ್ದೆಲ್ಲ ಯೂಸ್ ಮಾಡ್ತಾ ಇರ್ತೀನಿ. ಒಂದೊಂದು ಸರಿ ಅರಿಶಿನೂ ಯೂಸ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ಯಾವಾಗಲಾದರೂ ನನಗೆ ಏನಾದರೂ ನೆನಪಾದಾಗ ಅರಿಶಿನ ಯೂಸ್ ಮಾಡೋಣ ಅಂತ ಅನಿಸಿದರೆ ಆವತ್ತು ಅರಿಶಿನೂ ಕೂಡ ಯೂಸ್ ಮಾಡ್ತೀನಿ. ಗೊತ್ತಿಲ್ಲ ಅರಿಶಿನದ ಬಗ್ಗೆ, ನಾನು ಕೇಳಿದ್ದೀನಿ ಅಷ್ಟೇ, ನೆಲ ಒರೆಸ್ಬೇಕಾದ್ರೆ ಅರಿಶಿನ ಯೂಸ್ ಮಾಡಿ ಅಂತೇಳಿ.
ಆವಾಗ ಅರಿಶಿನ ಯೂಸ್ ಮಾಡ್ಕೊತೀನಿ. ಉಪ್ಪು ಯೂಸ್ ಮಾಡ್ತೀನಿ. ಉಪ್ಪಂತೂ ನಾನು ಆವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ. ಉಪ್ಪು ಜಾಸ್ತಿ ಯೂಸ್ ಮಾಡ್ತೀನಿ. ಅಂದರೆ ಫೆನೈಲ್ ಹಾಕಲಿ, ಗಂಧಲ ಹಾಕಲಿ, ಅದ್ರ ಜೊತೆಗೆ ಸ್ವಲ್ಪ ಉಪ್ಪಂತೂ, ಅಂದರೆ ಕಲ್ಲುಪ್ಪು ಒಳ್ಳೆಯದು ಅಂತ ಹೇಳ್ತಾರೆ. ಕಲ್ಲುಪ್ಪನ್ನ ಇಟ್ಕೊಂಡಿದ್ದೀನಿ ಬಚ್ಚಲ ಮನೆಯಲ್ಲಿ. ಅದನ್ನು ಸ್ವಲ್ಪ ಹಾಕ್ತೀನಿ, ಹಾಕ್ಬಿಟ್ಟು ಮನೆ ಒರೆಸೋದು. ಅದಾದಮೇಲೆ ನೆಕ್ಸ್ಟು ಯಾಕೋ ಸ್ವಲ್ಪ ಬಾಡಿ ಎಲ್ಲ ಹೀಟ್ ಆದಂಗೆ ಅನ್ನಿಸ್ತಾಯಿತ್ತು. ಅಂದರೆ ಕಣ್ಣೆಲ್ಲ ಉರಿಯೋದು ಆ ಥರ ಎಲ್ಲ ಆಗ್ತಾಯಿತ್ತು. ಅದಕ್ಕೆ ಫ್ರಿಜ್ಜಲ್ಲಿ ಮೊಸರಿತ್ತು, ಅದಕ್ಕೆ ನೀರು ಮಜ್ಜಿಗೆ ಮಾಡೋಣ ಅಂದ್ಬಿಟ್ಟು ಅದಕ್ಕೆ ನೀರು ಮಜ್ಜಿಗೆ ಮಾಡ್ತಾಯಿದ್ದೀನಿ. ಹಾಗೆ ಹೆಂಗಿದ್ರೂ ಮೋನ್ ಮಾಮನು ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾರಲ್ಲ, ಅವರು ಕೂಡ ಕುಡಿತಾರೆ. ಸ್ವಲ್ಪ ಮಜ್ಜಿಗೆ ಎಲ್ಲ ಸ್ವಲ್ಪ ಕಡಿಮೆನೇ ಕುಡಿಯೋದು. ನಾವು ಮಳವಳ್ಳಿಗೆಲ್ಲ ಹೋಗ್ತೀವಲ್ಲ, ಅಂದರೆ ಊರಿಗೆಲ್ಲ ಹೋದಾಗ ಅಲ್ಲಿ ಕುಡಿಬೇಕು ಅಂತ ಅನಿಸುತ್ತೆ. ನಾವು ಇಲ್ಲಿದ್ದಾಗ ಕುಡಿಯೋದೇ ಇಲ್ಲ. ಮೋನ್ ಮಾಮಂಗೋಸ್ಕರ ಮಾಡ್ತಾಯಿರ್ತೀನಿ, ಆದರೆ ಕುಡಿಯೋಲ್ಲ. ಇವಾಗ ಸ್ವಲ್ಪ ಸಮ್ಮರ್ ಥರ ಇದೆ, ಅಂದರೆ ಸಮ್ಮರ್ ಥರ ಬಿಸಿಲಿರೋದ್ರಿಂದ ಮಜ್ಜಿಗೆನ ಡೈಲಿ ಕುಡಿದ್ರೂ ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಕುಡಿಯೋ ಮನಸ್ಸಿಲ್ಲ ಅಷ್ಟೇ. ನನಗೇನಂದರೆ ಸ್ವಲ್ಪ ಬಾಡಿ ಹೀಟ್ ಆದಂಗೆ ಆಗಿದೆ ಅಂದ್ಬಿಟ್ಟು ಒಂದು ಲೋಟ ಮಜ್ಜಿಗೆ ಕುಡಿಯೋಣ ಅಂತೇಳಿ ಮಜ್ಜಿಗೆ ಮಾಡ್ಕೊಂಡು ಕುಡಿತಾಯಿದ್ದೀನಿ. ಟೈಮ್ ಬಂದು ಇವಾಗ 3 ಗಂಟೆ. ಸ್ವಲ್ಪ ಫೇಸ್ ಮಸಾಜ್ ಮಾಡೋಣ ಅಂಥೇಳಿ. ಹಾಗೆ ನಿನ್ನೆ ಪಾರ್ಕ್ ಹತ್ರ ಹೋಗಿದ್ವಲ್ಲ, ಕೌಶಿ ಇದನ್ನು ಕಿತ್ಕೊಬಂದಿದ್ದಾನೆ. ತುಂಬ ಇತ್ತಲ್ಲಿ ಫ್ಲವರ್ಗಳೆಲ್ಲ ಡೆಕೋರೇಷನ್ ಮಾಡಿದ್ರಲ್ಲ. ಇನ್ನೊಂದಷ್ಟು ಸುಮ್ಮನೆ ಮಕ್ಕಳಲ್ವ ಅಲ್ಲಿ ಕಿತ್ಕೊಂಡು ಹಿಂಗೆ ಮಾಡ್ಕೊಂಡು ಬರ್ತಾಯಿದ್ದ. ಅಮ್ಮ ಇನ್ನೊಂದಷ್ಟು ಕಿತ್ಕೊಬರಲ್ಲ ಅಂತ ಕೇಳ್ತಾ ಇದ್ದೆ. ನಾನು ಏನಕ್ಕೆ, ಅದು ಏನು ಯೂಸ್ ಇಲ್ಲ, ಬೇಡ ಅಂತ ಹೇಳಿದೆ. ಸರಿ ಆಯಿತು ಅಂತೇಳಿ ಅದೊಂದು ತಂದಿದ್ದ, ಸುಮ್ಮನೆ ಅಲ್ಲೇ ಬಿದ್ದಿದೆ. ಆದರೆ ನೋಡಿ ನಿನ್ನೆ ಡೆಕೋರೇಷನ್ ಮಾಡಿರೋದು, ಆದರೂ ಸ್ವಲ್ಪ ಇನ್ನೂ ಫ್ರೆಶ್ ಆಗಿ ಕಾಣಿಸ್ತಾ ಉಂಟು. ಮಧ್ಯೆ ನೋಡಿ ಅದು ಬ್ಲ್ಯಾಕ್ ಕಲರ್ ಅಲ್ಲ, ವಿಡಿಯೋದಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆ. ಅದು ಬಂದು ಒಂಥರ ಮರೂನ್ ರೆಡ್ ಬರುತ್ತೆ ನೋಡಿ, ಆ ಕಲರ್ ಕಾಣಿಸ್ತಾ ಇದೆ. ನಾನು ಈಗ ಇಟ್ಕೊಂಡಿದ್ರೆ ಬ್ಲ್ಯಾಕ್ ಅಂತ ಅನ್ನಿಸ್ತಾ ಇದೆ. ಅಂದರೆ ಲೀವರ್ ಕಲರ್. ಹಾಗೆ ಸ್ವಲ್ಪ ಮಸಾಜ್ ಮಾಡೋದಕ್ಕೆ ನಾನಿದರಲ್ಲಿ ಮೊಸರು, ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಅಂದರೆ ಅರ್ಧ ಹೋಳಿಗೆನ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಹಾಗೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹನಿ, ಅಂದರೆ ಜೇನುತುಪ್ಪ ಇಷ್ಟ ಆದರೆ ಹಾಕ್ಕೋಬೋದು. ನನಗೆ ಇಷ್ಟ ಆಗಲ್ಲ. ಇವಾಗ ಸ್ನಾನಕ್ಕೆ ಹೋಗ್ತೀನಲ್ಲ, ಆವಾಗ ಸರಿ ಹೋಗುತ್ತೆ ಅಂತೇಳಿ 1-2 ಡ್ರಾಪ್ನಷ್ಟೇ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಕಡಲೆ ಹಿಟ್ಟು, ಅಂದರೆ ನಾನು ಸ್ನಾನಕ್ಕೆ ಏನು ಕಡಲೆ ಹಿಟ್ಟನ್ನ ಯೂಸ್ ಮಾಡ್ತೀನಿ ಅದನ್ನೇ ಇದರಲ್ಲಿ ಸ್ವಲ್ಪ ಹಾಕಿದ್ದೀನಿ. ಆ ಕಡಲೆ ಹಿಟ್ಟಲ್ಲಿ ಅರಿಶಿನ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಮುಲ್ತಾನಿ ಮಿಟ್ಟಿ ಅದೆಲ್ಲ ಮಿಕ್ಸ್ ಮಾಡಿರ್ತೀನಲ್ವ, ಅದರಿಂದ ಅದನ್ನು ಒಂದು ಚಿಟಿಕೆ ಹಾಕಿದ್ದೀನಿ ಅಷ್ಟೇ. ಆಮೇಲೆ ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ. ನಿಮಗೆ ಯಾವುದು ಎಣ್ಣೆ ಇಷ್ಟ ಅದನ್ನು ಮಿಕ್ಸ್ ಮಾಡ್ಕೋಬೋದು. ಇಲ್ಲ ನೀವು ಸ್ಕಿಪ್ ಮಾಡ್ತೀನಿ ಅಂದರೆ ಆಯಿಲೆಲ್ಲ ಇಷ್ಟ ಆಗಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನನಗೆಲ್ಲ ಸ್ವಲ್ಪ ಡ್ರೈ ಅನ್ನಿಸ್ತಾ ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಯಾವಾಗಲೂ ಆಯಿಲಿ ಇರೋವಂಥದ್ದು ಯಾವುದಾದ್ರೂ ಅಷ್ಟೇ ಕ್ರೀಮ್ಗಳು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀನಿ. ನಿಮಗೆ ವೈಟು ಕಾಣಿಸ್ತಾ ಇದೆ, ಆದರೆ ವೈಟ್ ಇಲ್ಲ, ಇದು ಯೆಲ್ಲೋ ಕಲರ್ ಇದೆ. ಇವಾಗ ಇದನ್ನು ಸ್ಕಿನ್ನು ಮತ್ತು ಮುಖ, ಕೈ ಕಾಲಿಗೆಲ್ಲ ಹೀಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಿರೋದ್ರಿಂದ ಒಂಥರ ಸ್ಕ್ರಬ್ ಥರನೂ ಕೂಡ ಆಗುತ್ತೆ. ಹಾಗೆ ಟ್ಯಾನನ್ನು ರಿಮೂವ್ ಮಾಡುತ್ತೆ. ಈ ಥರದ್ದೆಲ್ಲ ಏನಾದರೂ ನೀವು ಮಸಾಜ್ ಮಾಡ್ತೀನಿ ಅಂತೆಲ್ಲ ಅಂದ್ಕೊಂಡ್ರೆ ಒಂದು ಹಳೆ ಟೀ ಶರ್ಟ್ ಅಥವಾ ಹಳೇದು ಬಟ್ಟೆಗಳನ್ನ ಯೂಸ್ ಮಾಡಿ. ಇದೇನಾಗುತ್ತೆ ಅಂದರೆ ಅರಿಶಿನ ಇರೋದ್ರಿಂದ ಫುಲ್ಲು ಏನು ಹೇಳ್ತಾರೆ, ಬಟ್ಟೆ ಎಲ್ಲ ಅರಿಶಿನ ಎಲ್ಲ ಬಿದ್ದರೆ ಹೇಗಾಗುತ್ತೆ ನೋಡಿ, ಸ್ವಲ್ಪ ಕಲೆಗಳ ಥರ, ಅಂದರೆ ಹೋಗಲ್ಲ ಬೇಗ, ಆ ಥರ ಆಗಿಬಿಡುತ್ತೆ. ಆದ್ದರಿಂದ ನಾನು ಇವಾಗ ಒಂದು 5 ಮಿನಿಟ್ಸ್ ಇದೇ ರೀತಿ ಮಸಾಜ್ ಮಾಡಿಬಿಟ್ಟು ಆಮೇಲೆ ಒಟ್ಟಿಗೆ ಸ್ನಾನ ಮುಗಿಸಿ ಬರ್ತೀನಿ. ತಲೆಗೆಲ್ಲ ಎಣ್ಣೆ ಹಚ್ಕೊಂಡಿದ್ದೀನಿ. ತಲೆ ಸ್ನಾನ ಮಾಡಬೇಕು. ತಲೆ ಸ್ನಾನ ಮಾಡೋದಿನ ಮಾತ್ರ ಈ ಥರ ಎಲ್ಲ ಮಾಡ್ತೀನಿ. ಬರೀ ಫೇಸ್ ಎಲ್ಲ ಮಾಡುವಾಗ ಏನಾಗುತ್ತೆ ಅಂದರೆ ಇದು ಈ ಥರ ಎಲ್ಲ ಮಾಡ್ತಾ ಇರ್ತೀನಿ, ಇದೆಲ್ಲ ಕೂದಲಿಗೆಲ್ಲ ಹೋಗ್ಬಿಟ್ಟಿರುತ್ತೆ. ಅದರಿಂದ ತಲೆ ಸ್ನಾನ ಮಾಡ್ತೀನಿ ನೋಡಿ, ಅವತ್ತು ಮಾತ್ರ ಇದೆಲ್ಲ ಜಾಸ್ತಿ ಯೂಸ್ ಮಾಡೋದು ಈ ಥರದ್ದೆಲ್ಲ. ನಿಮಗೆ ಇದೆಲ್ಲ ಹಾಕೋದಕ್ಕೆ ಇಷ್ಟ ಇಲ್ಲ ಅಂದರೆ ಮೊಸರು, ಅರಿಶಿನ, ಅಂದರೆ ನಿಮ್ಮ ಮನೇಲಿ ಯಾವುದು ಯೂಸ್ ಮಾಡ್ತೀರಾ ಅರಿಶಿನ ಅದನ್ನು ಯೂಸ್ ಮಾಡ್ಬೋದು. ಕಸ್ತೂರಿ ಅರಿಶಿನ ಇರ್ಬೋದು,
ಇವಾಗ ಮೈ ಅರಿಶಿನ ಅಂತ ಬರುತ್ತೆ, ಅದಾದರೂ ಇರ್ಬೋದು. ನಿಮ್ಗೆ ಯಾವ್ದು ಇಷ್ಟ ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದೆರಡು ಯೂಸ್ ಮಾಡಿಕೊಂಡ್ರೂ ಆಗುತ್ತೆ. ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಈ ಥರದ್ದು ಯೂಸ್ ಮಾಡಿದ್ರೆ ಒಂದು ರೀತಿ, ಈ ಮೊಸರು ಬರೀ ಅರಿಶಿನ ಇದೆರಡನ್ನ ಯೂಸ್ ಮಾಡಿದ್ರೆ ಏನಾಗ್ಬಿಡುತ್ತೆ ಅಂದರೆ ಸ್ವಲ್ಪ ಮಸಾಜ್ ಥರ ಆಗುತ್ತೆ, ಏನೋ ಸ್ಕ್ರಬ್ ಥರ ಏನು ಅನಿಸಲ್ಲ. ನೀವು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ಕ್ರಬ್ ಥರ ಆಗುತ್ತೆ. ಅಂದರೆ ಬಾಡಿಯಲ್ಲಿ, ಮುಖದಲ್ಲಿ ಏನಾದರೂ ಡೆಡ್ ಸ್ಕಿನ್ ಎಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡುತ್ತೆ. ಅದರಿಂದ ನೀವು ಕಡಲೆ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೋಬೋದು. ನಿಮಗಿಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಬೆಕ್ಕು ಯಾರನ್ನೂ ನೋಡ್ತಾ ಇದೆ, ಯಾರೋ ಬಂದರು ಅಂತ. ಗೇಟ್ ಸೌಂಡ್ ಆಯ್ತಲ್ಲ. ಈ ಥರ ಎಲ್ಲ ಹಾಕ್ಕೊಂಡಾಗ ಯಾರಾದರೂ ಮನೆಗೆ ಬಂದರೆ ಅಷ್ಟೇ ಕತೆ. ಇವಾಗ ಯಾರಾದರೂ ಬಂದರೆ ಹೆಂಗಾಗುತ್ತೆ ಹೇಳಿ, ಎಲ್ಲ ನೀಟಾಗಿ ಅವ್ರ ಮುಂದೆ ಹೀಗೆ ಹೋಗೋಕ್ಕಾಗಲ್ಲ. ಒಂದೊಂದು ಸರಿ ಪೋಸ್ಟ್ ಮ್ಯಾನ್ ಎಲ್ಲ ಬಂದುಬಿಟ್ಟಿರ್ತಾರೆ, ಪೋಸ್ಟ್ ಮ್ಯಾನೆಲ್ಲ ಒಂದೊಂದು ಸರಿ ಬಂದ್ಬಿಡ್ತಾರೆ. ಅವಾಗ ಏನು ಮಾಡ್ಬೇಕು ಹೇಳಿ, ಒಂದು ಸ್ವಲ್ಪ ಬಟ್ಟೆ ಇರುತ್ತೆ ನೋಡಿ, ಒಂದು ಬಟ್ಟೆ ತೊಗೊಂಡು ಫುಲ್ಲು ಒರೆಸ್ಬಿಟ್ಟು ಆಮೇಲೆ ಹೋಗಿ ಅವ್ರ ಹತ್ರ ಮಾತಾಡಬೇಕು. ಈ ಥರನೇ ಜಾಸ್ತಿ ಆಗೋದು. ಈ ಥರ ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಈ ಥರ ಎಲ್ಲ ಆದಾಗ, ಆ ಥರ ಆಗುತ್ತೆ. ಓಕೆ ಫ್ರೆಂಡ್ಸ್, ಹಾಗೆ ನೋಡಿ ಇದು ಇವಾಗ ಸ್ವಲ್ಪ ಡ್ರೈ ಆಗಿದೆ. ಇವಾಗ ಒಂದು 5 ನಿಮಿಷ ಮಸಾಜ್ ಮಾಡಿ ಆಮೇಲೆ ಸ್ನಾನಕ್ಕೆ ಹೋಗ್ತೀನಿ. ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಹಾಗೆ ತುಟಿಗಳನ್ನೂ ಕೂಡ ಸ್ಕ್ರಬ್ ಮಾಡ್ಕೋಬೋದು. ನಾನಿಲ್ಲಿ ಮಸಾಜ್ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಬೆಕ್ಕಳು ಏನೋ ಮಾಡ್ಕೊತಿದ್ದಾಳಲ್ಲ ಏನು ಅಂತ ನನ್ನನ್ನು ದೃಷ್ಟಿ ಇಟ್ಕೊಂಡು ನೋಡ್ತಿದ್ದಾರೆ. ಗುಮ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.